ಕೃಷಿ ಮಾಡಬೇಕು ಅನ್ನುವಂಥ ಆಸೆ ಇರುವಂತಹ ವೀಕ್ಷಕರೇ, ಇವತ್ತು ಈಗ ನಾನು ತೋರಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಾಡಿಗೆಗೆ ಸಿಗುವಂತಹ ಕೃಷಿ ಭೂಮಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದಿಷ್ಟು ಕೂಡ ಕಂಪ್ಲೀಟ್ ಆಗಿ ಒಬ್ಬೊಬ್ಬರು ಬಾಡಿಗೆಗೆ ತೆಗೆದುಕೊಂಡು ಬೆಳೆದಿರ್ತಕ್ಕಂಥ ಬೆಳೆಗಳು. ಕೆಲವರು ಚೆಂಡು ಹೂ ಬೆಳೆದಿದ್ದಾರೆ, ಕೆಲವರು ಹೀರೆಕಾಯಿ ಬೆಳೆದಿದ್ದಾರೆ, ಕೆಲವರು ಕ್ಯಾಬೇಜ್ ಬೆಳೆದಿದ್ದಾರೆ, ಕ್ಯಾರೆಟ್ ಕೂಡ ಬೆಳಿಬೋದು, ಸೊಪ್ಪು, ತರಕಾರಿ, ಕೊತ್ತಂಬರಿ, ಕರಿಬೇವು ಏನು ಬೇಕಾದರೂ ಬೆಳ್ಕೋಬೋದು. ಬಟ್ ಈ ಒಂದು ಭೂಮಿಯನ್ನು ಯಾವ ರೀತಿ ಲೆಕ್ಕ ಹಾಕಿ ಕೊಡ್ತಾರೆ, ಈ ಒಂದು ಭೂಮಿಗೆ ಎಷ್ಟರ ಮಟ್ಟಿಗೆ ಫಾರ್ಮಿಂಗನ್ನು ಮಾಡಲಿಕ್ಕೆ ಸಪೋರ್ಟ್ ಇರುತ್ತೆ, ಮತ್ತು ಭೂಮಿಯ ಫಲವತ್ತತೆ ಎಷ್ಟರ ಮಟ್ಟಿಗಿದೆ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಕೃಷಿಕನಿಗೂ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ಭೂಮಿಯಲ್ಲಿರ್ತಕ್ಕಂಥ ಹ್ಯುಮಿಡಿಟಿ. ಸೊ ಎಲ್ಲೋ ಒಂದು ಕಡೆ ನೀವು ಎಂಥದ್ದೇ ಸೀಡ್ಸ್ ತಂದು ಹಾಕಿದ್ರೂ ಕೂಡ ಅದು ಬೆಳೆ ಬೆಳೆಯೋದಿಲ್ಲ. ಯಾಕೆ ಅಂದರೆ ಭೂಮಿ ತಾಯಿಯೇ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಖಂಡಿತವಾಗ್ಲೂ ಭೂಮಿ ತಾಯಿಯನ್ನು ನಂಬಿ ಕೆಟ್ಟಿರೋರು ಯಾರೂ ಕೂಡ ಇಲ್ಲ. ಸೊ ಹೀಗಾಗಿ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಪ್ಲಾಟ್ಸ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಈ ಪ್ಲಾಟ್ಸ್ಗಳನ್ನು ಡಿವೈಡ್ ಮಾಡಿ ಒಂದಷ್ಟು ಕೃಷಿಕರಿಗೆ ಇಲ್ಲಿ ಕೂಡ ಭೂಮಿಯನ್ನು ಪರ್ಚೇಸ್ ಮಾಡಿ ಬೆಳೀತಾ ಇರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸೂಪರ್ ಆಗಿರುವಂಥ ಹೀರೆಕಾಯಿ ಬೆಳೆದಿದೆ ಅಂತ. ಸೊ ಹೀಗಾಗಿ ಇದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನೊಟ್ಟಿಗೆ ಸುನಿಲ್ ಅವರು ಕೂಡ ಬಂದರು. ಸೊ ಭೂಮಿ ಎಷ್ಟು ಚೆನ್ನಾಗಿದೆ ಸರ್, ಏನಾದರೂ ಬೆಳೆ ಹಾಕಿದರೆ ಖಂಡಿತವಾಗ್ಲೂ ಬೈಕಂತಾರೆ ಅವರು. ಯಾಕೆಂದ್ರೆ ತುಳಿದಾಡ್ಬಿಟ್ನಲ್ಲಪ್ಪ ಇವನು, ನಾವು ಬಾಡಿಗೆಗೆ ಒಳ್ಳೆ ಕೃಷಿ ಮಾಡ್ತಾ ಇದೀವಿ ಭೂಮಿ ತಗೊಂಡು ಅಂತ. ಸೊ ದಯವಿಟ್ಟು ಯಾರು ಈ ಭೂಮಿ ಮಾಲೀಕರು ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ. ನನಗೆ ಇಲ್ಲಿ ನೀವು ಬೆಳೆದಿರ್ತಕ್ಕಂಥ ಒಂದು ಹೀರೆಕಾಯಿಯನ್ನು ನಾನು ತೋರಿಸ್ಬೇಕು ಅಂತ ಇಷ್ಟು ದೂರ ಬಂದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಹೀರೆಕಾಯಿ ಅದ್ಭುತವಾಗಿ ಬೆಳೆದಿದೆ ಅಂತ. ಆದರೆ ಈ ಹೀರೆಕಾಯಿ ಡೊಂಗಿದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಸುನಿಲ್ ಅವ್ರನ್ನೇ ಕೇಳೋಣ. ಹಾಗೆಯೇ ನೀವಿಲ್ಲಿ ನೋಡ್ತಾ ಇದ್ರೆ ಮುಂದೆ ಹಾಗೆ ಬರ್ತಾ ಇದ್ರೆ ಒಳ್ಳೆ ಹೀರೆಕಾಯಿ ಚಪ್ರದ ಕೆಳಗೆ ಎಷ್ಟು ತಂಪಾಗಿದೆ ಅಂತಂದರೆ ಇದು ಕೃಷಿಯ ಪವರ್. ಇದು ಖಂಡಿತವಾಗ್ಲೂ ಕೃಷಿಯ ಪವರು. ನೀವಿಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟು ನಾಟಿ ಕೊತ್ತಂಬರಿ ಸೊಪ್ಪು. ಇವತ್ತು ನೀವು ಫಾರ್ಮಲ್ಲಿ ಏನು ಮಾರ್ಕೆಟಲ್ಲಿ KR ಮಾರ್ಕೆಟ್ಗೆ ಅಥವಾ ಎಲ್ಲೇ ಹೋದ್ರೂ ಕೂಡ ಒಂದು ಹಸಿರು ಕಲ್ಲರ್ ಹೊಡೆದಿದ್ದಾರೇನೋ ಅನ್ನುವಷ್ಟು ಇರುತ್ತೆ. ಬಟ್ ಇಲ್ಲಿ ನೋಡಿ, ಇದೆಲ್ಲವೂ ನಾಟಿ ಕೊತ್ತಂಬರಿ, ಹಾಗೆಯೇ ಸಾಕಷ್ಟು ಸೊಪ್ಪುಗಳನ್ನು ಕೂಡ ಬೆಳ್ಕೊಂಡಿದ್ದಾರೆ. ನಿಜಕ್ಕೂ ಹೀರೆಕಾಯಿ ಮಾತ್ರ ಭಾಳ ಚೆನ್ನಾಗಿ ಬಂದಿರತಕ್ಕಂಥದ್ದು. ಸೊ ಈ ಫಾರ್ಮರು ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನನ್ನೊಟ್ಟಿಗೆ ಸುನಿಲ್ ಅವರಿದ್ದಾರೆ. ಈ ಜಾಗವನ್ನು ಸಂಪೂರ್ಣವಾಗಿ ಅವ್ರ ಬಾಯಿಂದನೇ ಕೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಎಸ್, ಈ ಒಂದು ಕೃಷಿ ಭೂಮಿಯಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ, ಅದಕ್ಕೆ ಬಾಡಿಗೆ ಎಷ್ಟು, ಮತ್ತು ಯಾವ ರೀತಿ ಸೀಡ್ಸ್ ಕೊಡ್ತಾರೆ, ಮತ್ತು ಯಾವ ರೀತಿ ಲೇಬರ್ ಸಪೋರ್ಟ್ ಕೊಡ್ತಾರೆ, ಈ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಸುನಿಲ್ ಸರ್ ನಮ್ಮ ವೀಕ್ಷಕರಿಗೆ. ಇಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ದೀರಿ, ಎಷ್ಟೆಷ್ಟು ಅಡಿ ಬರುತ್ತೆ, ಮತ್ತು ಏನೇನು ಬೆಳೆದಿದ್ದಾರೆ, ಮತ್ತು ಯಾರ್ಯಾರು ಇದನ್ನು ಖರೀದಿ ಮಾಡಿದ್ದಾರೆ. ಸೊ ನೀವು ಕೂಡ ಸಕ್ಸಸ್ ಆಗ್ಬೋದು ಅಂತ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಸರ್. ಡೆಫಿನೆಟ್ಲಿ ಸರ್. ಈಗ ನೀವಿಲ್ಲಿ ಆಗಲಿ ನೋಡ್ದಂಗೆ ಈ ಬೋರ್ಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಬೋರ್ಡಿಂದ ಕೊನೆ ಅಲ್ಲೊಂದು ಬೋರ್ಡ್ ಕಾಣಿಸುತ್ತಾರೆ. ಆ ಬೋರ್ಡ್ಗೆ ನಿಮಗೆ 1000 ಸ್ಕ್ವೇರ್ ಫೀಟ್ ಸರ್. 1000 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಸಾಧಾರಣ 7 ಲೈನ್ ಸಿಗುತ್ತೆ ಸರ್. ಆ 7 ಲೈನು ನೀವು ಇಲ್ಲಿ ನೋಡ್ತಿದ್ದಂಗೆ ರೇಸ್ಡ್ ಬೆಡ್ ಸಿಸ್ಟಮ್ ಅಂತೀವಿ ಸರ್. ಇದಕ್ಕೆ ಈ ರೇಸ್ ಬೆಡ್ ಸಿಸ್ಟಮ್ ನಾವು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಧಾರಣ ತುಂಬ ಹೆಚ್ಚಿಗೆ ಮಳೆ ಬಂತು, ಇಲ್ಲ ತುಂಬ ಹೆಚ್ಚಿಗೆ ನೀರು ನಾವು ಹಾಕಿದ್ದೀವಿ ಅಂತ ಹೇಳಿದ್ರೆ ಅದು ಎಷ್ಟು ಭೂಮಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ಮಿಕ್ಕಿದ ನೀರು ಕೆಳಗಡೆ ಬಂದ್ಬಿಡುತ್ತೆ ಸರ್, ಟ್ರೆಂಚಿಗೆ ಬಂದ್ಬಿಡುತ್ತೆ. ಸೊ ಆಗ ನಮಗೆ ಬೆಳೆ ಹಾನಿ ಆಗಲ್ಲ. ಎರಡನೇ ರೀಸನ್ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ನಾವಿಲ್ಲಿ ಕಳೆ ಕೀಳಬೇಕು ಅಂದರೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಕಿತ್ಕೊಂಡು ಅದನ್ನು ಕಳೆ ಕೀಳ್ತಾ ಇರ್ತೀವಿ ಸರ್. ಈಗ ನೀವು ನೋಡ್ತಿದ್ದಂಗೆ ಫಸ್ಟ್ ಲೈನಲ್ಲಿ ಸಾಧಾರಣ ಈಗ ಒಬ್ಬರು ರೈತರು ನಾನು ಕೃಷಿ ಮಾಡಬೇಕು ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಸರ್, 1000 ಸ್ಕ್ವೇರ್ ಫೀಟ್ ಜಾಗ ಕೊಟ್ಬಿಟ್ಟು ನಮ್ಮ ಹತ್ರ ಇರೋ ಒಂದು 45 ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ನಾವು ಅವ್ರು ಕೊಡ್ತೀವಿ ಸರ್. ಆ 45 ವೆರೈಟೀಸ್ ಆಫ್ ವೆಜಿಟೇಬಲ್ಸಲ್ಲಿ ಅವರು ಒಂದು 20 to 25 ವೆಜಿಟೇಬಲ್ಸ್ ಅವ್ರು ಚೂಸ್ ಮಾಡ್ತಾರೆ. ಚೂಸ್ ಮಾಡಿದ ನಂತರ ಈಗ ನೀವು ನೋಡ್ತಿದ್ದಂಗೆ ಈ ಬೆಡ್ಸ್ ನಾವು ಪ್ರಿಪೇರ್ ಮಾಡ್ತೀವಿ ಸರ್. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಬೆಡ್ಡಲ್ಲಿ ನಿಮಗೆ ಕ್ಯಾಬೇಜು, ಕಾಲಿಫ್ಲವರು, ಬ್ರೋಕಲಿ ಮತ್ತು ಚಿಲ್ಲಿ ಹಾಕಿದ್ದೀವಿ. ಇವು ಫಸ್ಟ್ ಬೆಡ್ಡಲ್ಲಿ ನೀವು 5 ಥರ ತರಕಾರಿ ನೀವು ನೋಡ್ತಾ ಇರ್ಬೋದು. ಈ ಎರಡನೇ ಬೆಡ್ಗೆ ನೀವು ಬಂದ್ರಿ ಅಂದರೆ ಸರ್, ಈಗ ನೋಡಿ ಇಲ್ಲಿ ಎರಡನೇದರಲ್ಲಿ ಟೊಮೆಟೊ ಹಾಕಿದ್ದೀರಾ. ಟೊಮೆಟೊ ಹಾಕಿದ್ಮೇಲೆ ಬದನೆ ಹಾಕಿದ್ವಿ. ಬದನೆ ಹಾಕಿದ್ಮೇಲೆ ಕೌಪಿ ಹಾಕಿದ್ದೀವಿ, ಲಾಂಗ್ ಬೀನ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಸೋರೆಕಾಯಿ ಇದೆ. ಸೊ ಈ ಎರಡನೇ ಬೆಡ್ಡಲ್ಲಿ ಸಾಧಾರಣ ನಿಮಗೆ 5 to 6 ವೆರೈಟಿ ವೆಜಿಟೇಬಲ್ಸ್ ಇರುತ್ತೆ. ಮೂರನೇ ಬೆಡ್ಡು ಸರ್, ಈಗ ನೀವು ಇಲ್ಲಿ ನೋಡ್ತಿದ್ದಂಗೆ ಇದು ಆಲ್ಮೋಸ್ಟ್ ನಿಮಗೆ 6 ವೆರೈಟಿ ಆಫ್ ಸೊಪ್ಪು ಸಿಗುತ್ತೆ ಸರ್. ಈಗ ಎಲ್ಲ ಸೊಪ್ಪು ಇಲ್ಲಿ ಹಾಕಿರ್ತೀವಿ. ಇದು 4 ಲೈನ್ ಸರ್. ಮತ್ತೆ ಇಲ್ಲಿ ಬಳ್ಳಿ ಹಾಕಿರ್ತೀವಿ. ಪ್ಲಸ್ ನೀರು ನಾವು ಹೇಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸರ್, ಕಂಪ್ಲೀಟು ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ತಾ ಇದ್ದೀವಿ. ಒಂದು ಲೈನ್ ಬಿಟ್ಟು ಒಂದು ಲೈನ್ ಕೊಡ್ತಾ ಇರ್ತೀವಿ. ಯಾಕಂದರೆ ಸಾಧಾರಣ ಒಂದು ಸ್ಪ್ರಿಂಕ್ಲರು 5 ಅಡಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಈಗ ನೋಡ್ತಾ ಇರ್ಬೋದು ಸರ್, ಈಗ ಇದು ಸ್ಪ್ರಿಂಕ್ಲರು ನಾವು ಒಂದ್ಸರಿ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ನೀರು ಅದ್ರ ತಾನಾಗ ಅದು ಸಪ್ಲೈ ಆಗ್ತಾ ಇರುತ್ತೆ ಸರ್. ಈ 1000 ಸ್ಕ್ವೇರ್ ಫೀಟಲ್ಲಿ ನಾವು ನಿಮಗೆ ಸಪೋರ್ಟ್ ಕೊಡೋ ಅಂಥದ್ದು ಯಾವುದು ಅಂತ ಹೇಳಿದ್ರೆ, ಸೀಡ್ಸ್ ಆಗಲಿ, ಸಾಪ್ಲಿಂಗ್ಸ್ ಆಗಲಿ,
ನೀರು, ಗೊಬ್ಬರ, ನಾವು ಕೆಲಸ ಮಾಡೋ ರೈತರು ಪ್ರತಿಯೊಂದು ಕೊಡ್ತೀವಿ. ನಾವು ನಿಮ್ಮಲ್ಲಿ ಕೇಳೋದು ಒಂದೇ ಒಂದು ರಿಕ್ವೆಸ್ಟು ಸರ್, ನಿಮ್ಮ ಕೈಲಾಗೋಷ್ಟು ದಿನ ವಾರಕ್ಕೆ ಅಟ್ಲೀಸ್ಟ್ ಒಮ್ಮೆ ಇಲ್ಲ 2 ಸರಿ ಬಂದು ಇಲ್ಲಿ ಕೃಷಿ ಮಾಡೋಕ್ಕೆ ಪ್ರಯತ್ನ ಪಡಿ. ನಾವು ನಿಮ್ಗೆ ಹೇಳ್ಕೊಡ್ತೀವಿ, ಪ್ರತಿಯೊಂದು ಹಂತದಲ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ. ಲರ್ನ್ ಫಾರ್ಮಿಂಗ್ ವಿತ್ ಅಸ್, ಎಲ್ಲರೂ ಸೇರಿಸಿ ಆ ಕೃಷಿನ ಬೆಳೆಸೋಣ. ಸರ್, ನನ್ನನ್ನು ನೀವು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಸುನಿಲ್ ಕುಮಾರ್, ನನ್ನ ಮೊಬೈಲ್ ನಂಬರ್ ಸರ್ 9945508995. ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ವಾಟ್ಸಪ್ ಮಾಡಿ, ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಫರ್ದರ್ ಡೀಟೇಲ್ಸ್ ಸರ್. ಎಸ್, ಕೇಳಿಸ್ಕೊಂಡ್ರಿ. ಸುನಿಲ್ ಅವರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಷ್ಟರಿಂದ ಎಷ್ಟು ಅಡಿ ಇರುತ್ತೆ, ಯಾವ ರೀತಿ ನಾವು ಬೆಡ್ ಮಾಡಿಕೊಡ್ತೀವಿ, ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್, ಸ್ಪ್ರಿಂಕ್ಲರ್ ವಾಟರ್ ಸಪೋರ್ಟ್ ಕೊಡ್ತಾರೆ. ಹಾಗೆ ಮೆನ್ಯೂರ್ ಕೂಡ ಕೊಡ್ತಾರೆ. ಪ್ರಮುಖವಾಗಿ ಇವ್ರು ಕೊಡ್ತಕ್ಕಂಥದ್ದು ಆರ್ಗ್ಯಾನಿಕ್ ಮೆನ್ಯೂರ್ ಆಗಿರ್ತದೆ. ಸೊ ಯಾವುದೇ ರೀತಿಯ ಪೆಸ್ಟಿಸೈಡ್ಸನ್ನು ಹೊಡೆಯೋದಿಲ್ಲ. ನೀವು ತಿನ್ನುವಂಥ ಆಹಾರ ಯಾವುದೇ ಕಾರಣಕ್ಕೂ ವಿಷ ಆಗೋದಿಲ್ಲ ಅನ್ನುವಂಥದ್ದು. ಸೊ ಈ ಕಾನ್ಸೆಪ್ಟ್ ಎಲ್ಲ ಓಕೆ ಸರ್. ಈಗ ಒಂದು ವೇಳೆ ಈಗ ತರಕಾರಿಯಲ್ಲಿ ನಾನು ನೋಡಿದೆ, ಹೀರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಇದೆಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರೋದಕ್ಕಿಂದಲೇ ಸ್ವಲ್ಪ ಅಂಕು ಡೊಂಕಾಗಿ ಬಂದಿದಾವ. ಏನಿದ್ರ ಬಗ್ಗೆ? ನಿಜ ಸರ್. ಈಗ ನೀವು ಆಕ್ಚುಲಿ ಮಾರ್ಕೆಟಲ್ಲಿ ಹೋಗಿ ನೋಡಿದ್ರೆ, ಈಗ ಒಂದು ಕ್ಯಾರೆಟ್ ಆಗಲಿ, ಒಂದು ಹೀರೆಕಾಯಿ ಆಗಲಿ, ಇಲ್ಲ ಒಂದು ಸೋರೆಕಾಯಿ ಆಗಿ ನೋಡಿದ್ರೆ ಅಂದರೆ ಮಾರ್ಕೆಟಲ್ಲಿ ನೀವು ಸ್ಕೇಲ್ ಅಳತೆ ಇಟ್ಟಂಗೆ ಇರುತ್ತೆ ಸರ್. ಅಂತ ಈಗ ಒಂದು ಕ್ಯಾರೆಟ್, ಒಂದು kg ಕ್ಯಾರೆಟ್ ತಗೊಂಡ್ರೆ ಪ್ರತಿಯೊಂದು ಕ್ಯಾರೆಟ್ ಒಂದು 5 to 6 ಸೆಂಟಿಮೀಟರ್ಸ್ ಒಂದೇ ದಪ್ಪ ಕಾಣುತ್ತೆ ನಿಮಗೆ. ಬಟ್ ನಮ್ಮ ಫಾರ್ಮಲ್ಲಿ ನೀವು ನೋಡಬೇಕು ಅಂದರೆ ಒಂದು ಕ್ಯಾರೆಟ್, ಒಂದು 10 ಕ್ಯಾರೆಟ್ ಕಿತ್ತರೆ ಬೇಕಾದ್ರೆ ನಿಮ್ಗೆ ಒಂದು ಕ್ಯಾರೆಟ್ ಕಿತ್ತು ತೋರಿಸ್ತೀನಿ ಸರ್. ಒಂದು ನಿಮಿಷ ಕೊಡಿ ನನಗೆ. ನೋಡಿ ಸರ್, ಇದು ಕ್ಯಾರೆಟ್ ಗಿಡ. ಒಂದು ನಿಮಿಷ, ನಾನು ಅಲ್ಲೇ ಬರ್ತಿದ್ದೀನಿ. ಓಕೆ. ಈಗ ಇದು ಕ್ಯಾರೆಟ್ ಗಿಡ ಸರ್. ವಾವ್, ಅಲ್ಲ ಅವ್ರು ಯಾರೋ ಬೆಳೆದಿದ್ರು ರೈತರು ಪಾಪ. ನೋಡಿ ಸರ್, ಈ ತರ ಕಿತ್ರೆ ನಮ್ಮಲ್ಲಿ ಎಲ್ಲ ಆಲ್ಫಾಬೆಟ್ಸ್ ಕಾಣಿಸುತ್ತೆ ಸರ್ ನಿಮಗೆ. ಎಸ್, ಎ ಇಂದ ಝೆಡ್ ತನಕ ಸಣ್ಣ ಪುಟ್ಟ ಎಲ್ಲ ಕ್ಯಾರೆಟ್ಸ್ ಕಾಣುತ್ತೆ ನಿಮಗೆ. ದಿಸ್ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ ಈ ರೀತಿಯ ಒಂದು ಫಲ ಬರುತ್ತೆ. ಹೀಗಾಗಿನೇ ಇವತ್ತು ನಮ್ಮ ರೈತರು ದುಡ್ಡಿನಿಂದ ಬಿದ್ದಿರೋದ್ರಿಂದ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಅನ್ನೋದನ್ನ ತುಂಬಾ ತಾಯಿಗೆ ವಿಷ ಆಗ್ತಾ ಇದಾರೆ. ನಿಜ ಸರ್ ಅದು. ಬಟ್ ನೀವು ಆರ್ಗ್ಯಾನಿಕ್ ಅಲ್ಲಿ ನೋಡಿದ್ರೆ ಪ್ರತಿಯೊಂದು ಇದೇ ತರ ಇರುತ್ತೆ ಸರ್. ಹಂಕು ಡೊಂಕು ಇವೆಲ್ಲ ಇರುತ್ತೆ. ಈಗ ಸೋರೆಕಾಯಿ ಆಗ್ಲಿ, ಹೀರೆಕಾಯಿ ಆಗ್ಲಿ, ಈಗ ನೋಡ್ತಾ ಇದೀನಿ ಅಂದ್ರೆ ಆ ಶೇಪಲ್ಲಿ ಕಂಪ್ಲೀಟ್ ಶೇಪಲ್ಲಿ ಬರಲ್ಲ ಸರ್. ಉದ್ದ ಇದೆಲ್ಲ ಬರಲ್ಲ, ಅಂಕು ಡೊಂಕಿ ಇರುತ್ತೆ, ಇದಿರುತ್ತೆ. ಬಟ್ ನೀವು ಒಂದು ಗ್ಯಾರಂಟಿ ಕೊಡ್ತೀನಿ ಸರ್, ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಸರ್. ನೀವು ಕಿತ್ಕೊಟ್ಟಿದ್ದಂಥ ಕ್ಯಾರೆಟು ಇದು ನೀವು ಹೇಳ್ದಂಗೆ ಒಂಥರ ಈ ಕುತುಬ್ ಮಿನಾರ್ ಇದ್ದಂಗಿದೆ. ಸೊ ಇದು ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ, ಸಾವಯವದಲ್ಲಿ ಬೆಳೆದ್ರೆ ಈ ರೀತಿ ಬರುತ್ತೆ. ಟೇಸ್ಟ್ ಹೆಂಗಿದೆ ಅಂತ ನೋಡಿ. ನಿಜವಾಗ್ಲೂ ಸೂಪರ್ ಆಗಿದೆ ಕ್ಯಾರೆಟು. ಆ್ಯಕ್ಚುಲಿ ನಾವು ಏನಂತ ಅಂದರೆ ಫಾರಮ್ ಕ್ಯಾರೆಟನ್ನು ತಿಂತಾ ಇದ್ದೀವಿ. ಮನೆಯಲ್ಲಿ ಮಕ್ಳಿಗೆ ಕೊಡ್ತಿರೋದು ಕೂಡ ಫಾರಮ್ ಕ್ಯಾರೆಟು. ಬಟ್ ಇದು ಎಷ್ಟು ಗಟ್ಟಿ ಇದೆ ಅಂತಂದರೆ, ಫಾರಮ್ ಕ್ಯಾರೆಟ್ ಗಟ್ಟಿ ಬರೋದಿಲ್ಲ. ಇದು ಆರ್ಗ್ಯಾನಿಕಲ್ಲಿ ಬೆಳೆದಿದ್ದಾರೆ ಅಂತ ನಾವು ಕಂಡುಹಿಡಿಯೋದು ಕೂಡ ಈ ಗಟ್ಟಿನಲ್ಲೇನೆ ಸರ್. ಇದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆರ್ಗ್ಯಾನಿಕಲ್ಲಿ ಈಗ ನೀವು ಬೇರೆ ವೆಜಿಟೇಬಲ್ಸ್ ನೀವು ಎಲ್ಲಿ ಮಾರ್ಕೆಟಿಂದ ತೊಗೊಬರ್ತೀರಲ್ವಾ, ಒಂದು 2 ದಿನ ಆಚೆ ಇಡ್ತೀರಿ, ಮರ್ತೋಗಿ ಇಡ್ತೀರಾ ಸರ್, ಅದು ಕೊಳ್ತೋಗುತ್ತೆ. ನೀವು ಇಟ್ಟಿರೋ ತರಕಾರಿ ಕೊಳ್ತೋಗುತ್ತೆ. ಯಾಕೆ ಅಂದರೆ ವಿಷ ಪದಾರ್ಥ ಯೂಸ್ ಮಾಡ್ತೀರಾ, ಕೆಮಿಕಲ್ಸ್ ಯೂಸ್ ಮಾಡಿರ್ತೀರಾ. ಸೊ ತಾನಾಗಿ ಅದೇ ಕೊಳ್ತೋಗಿ ಆ ವಾಸನೆ ಶುರುವಾಗುತ್ತೆ. ಬಟ್ ಈ ನಮ್ಮ ತರಕಾರಿ, ಆರ್ಗ್ಯಾನಿಕಲ್ಲಿ ಬೆಳೆದಿರೋ ತರಕಾರಿ, ಅದು ತಾನಾಗೆ ಡ್ರೈ ಆಗಿ ಪೌಡ್ರ್ ಆಗೋಗುತ್ತೆ ಸರ್. ಯಾವುದೇ ಥರ ನಿಮಗೆ ಕೆಟ್ಟ ವಾಸನೆ ಅನ್ನೋದು ಬರಲ್ಲ. ಪ್ಲಸ್ ಎರಡನೇದು ಏನು ಅಂದರೆ ಸರ್, ತುಂಬ ಜನ ಕೇಳ್ತಾರೆ ಸರ್, ನಾವು ಆರ್ಗ್ಯಾನಿಕ್ ಅನ್ನೋದು ಯಾವ ಥರ ಕಂಡುಹಿಡಿಯೋದು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಹೇಳಿ. ಅದಕ್ಕೆ ಒಂದೇ ಒಂದು ಹೇಳ್ತೀನಿ, ನೀವೇ ಬಂದು ಬೆಳೀರಿ ಇಲ್ಲಿ. ಸೊ ಯು ಬಿ ಅ ಪಾರ್ಟ್ ಆಫ್ ಫಾರ್ಮಿಂಗ್. ನೀವು ಇಲ್ಲಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಎಲ್ಲಿ ಬರ್ತಾ ಇದೆ, ಏನ್ ಮಾಡ್ತಾ ಇದೀರಾ ಅಂತ. ಎಸ್, ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ವ್ಯತ್ಯಾಸ ಗೊತ್ತಾಗಬೇಕು ಅಂದ್ರೆ ನೀವು ಬರ್ಬೇಕು. ಕರೆಕ್ಟ್. ಯಾಕಂದ್ರೆ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ನೀವು ನೀರ್ ಕಟ್ತೀರಾ, ಯಾವಾಗ ನೀವು ಬೇವನ್ನ ಇದಾಗ್ತೀರಾ, ಅದೆಲ್ಲ ಗೊತ್ತಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದದ್ದು ಏನು ಅಂದ್ರೆ ಸರ್, ನಿಮಗೆ ತರಕಾರಿ, ಕೆಮಿಕಲ್ ತರಕಾರಿ ಒಂದು ಕುಕ್ಕರಲ್ಲಿ 2 ವಿಸಿಲ್ ಹಾಕಬೇಕು ಅಂದ್ರೆ, ನಮ್ಮ ಆರ್ಗ್ಯಾನಿಕ್ ತರಕಾರಿ ಒಂದು ಕುಕ್ಕರಲ್ಲಿ 1 ವಿಸಿಲ್ ಹಾಕಿದ್ರೆ ಸಾಕು ಸರ್. ಒಂದೇ ವಿಸಿಲ್ಗೆ ಬೆಂದೋಗುತ್ತೆ ಸರ್. ಮತ್ತೊಂದು ವೆರಿ ಇಂಪಾರ್ಟೆಂಟ್ ನಮ್ಮ ವೀಕ್ಷಕರಿಗೆ, ಇಲ್ಲಿ ನೀವು ಮೆನ್ಯೂರ್ ಟೈಪ್ಸ್ ಕೊಡ್ತೀರಿ. ಅಂದರೆ ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ನನಗೆ ಗೊತ್ತಿರೋಂಗೆ ಜೀವಾಮೃತ ಇರ್ಬೋದು, ಬೇವಿಂದು ಇದಿರ್ಬೋದು, ಕಷಾಯ ಥರ ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾರೆ. ಸೊ ಅದು ಯಾವ್ಯಾವ ರೀತಿಯ ಆರ್ಗ್ಯಾನಿಕ್ ಗೊಬ್ಬರವನ್ನು ಇಲ್ಲಿ ಕೊಡ್ತೀರಿ ಸರ್ ಅವ್ರಿಗೆ? ಸರ್, ಇಲ್ಲಿ ನಾವು ಗೊಬ್ಬರ ಸಾಧಾರಣ ಬಂದು ಹಸು ಗೊಬ್ಬರ ಯೂಸ್ ಮಾಡ್ತೀವಿ ಸರ್, ತುಂಬ ಸರಿ. ಬಟ್ ಈಗ ನಾವು ಸಾಯಿಲ್ ಟೆಸ್ಟಿಂಗ್ 6 months ಒಂದ್ಸರಿ ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ ಆ ಡಿಫಿಷಿಯನ್ಸಿ ಬೇಸ್ಡ್ ಮೇಲೆ ನಾವು ಗೊಬ್ಬರ ಕೊಡ್ತೀವಿ ಸರ್. ಫಾರ್ ಎಕ್ಸಾಂಪಲ್, ನೈಟ್ರೋಜನ್ ಡಿಫಿಷಿಯನ್ಸಿ ಏನಾದರೂ ತುಂಬ ಇತ್ತು ಅಂತ ಹೇಳಿದ್ರೆ ಕೋಳಿ ಗೊಬ್ಬರಕ್ಕೆ ಹೋಗ್ತೀವಿ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅನ್ನೋದು ಏನಾದರೂ ಜಾಸ್ತಿ ಇತ್ತು ಅಂದರೆ ಕುರಿ ಗೊಬ್ಬರಕ್ಕೆ ಹೋಗ್ತೀವಿ. ಬಟ್ ಬ್ಯಾಲೆನ್ಸ್ ನಮಗೆಲ್ಲ ಇದೆ, ನ್ಯೂಟ್ರಿಯೆಂಟ್ಸು ಮಣ್ಣಲ್ಲಿ, ಬೇರೆ ಏನೂ ಬೇಕಾಗಿಲ್ಲ ಅಂದರೆ ನಮ್ಗೆ ಹಸು ಗೊಬ್ಬರ ಬೇಕಾದಷ್ಟು ಸಾಕಾಗುತ್ತೆ ಸರ್. ಅದು ಬಿಟ್ಟು ನೀವು ಕೇಳಿರೋ ಪ್ರಶ್ನೆಗೆ ಸರ್, ಜೀವಾಮೃತ ಅನ್ನೋದು ತುಂಬ ಯೂಸ್ ಮಾಡ್ತೀವಿ. ಈಗ ನೀವು ಒಂದು ಕ್ವಶನ್ ಕೇಳ್ತೀರಾ ಸರ್, ಈಗ ಕ್ಯಾಬೇಜ್ಗೆ ತುಂಬ ಹುಳ ಬಿದ್ದಿದೆ, ನೀವು ಅದನ್ನು ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ತೀರಾ ಅಂತ ಹೇಳಿ. ಸರ್, ನಮ್ಮ ಹತ್ರ ಅದನ್ನು ಸಾಯಿಸೋ ಅಂಥದ್ದು ಯಾವುದೂ ಇಲ್ಲ. ಬಿಕಾಸ್ ಅದರ ಒಂದು ಹುಳ ಸಾಯುತ್ತೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಪಾಯ್ಸನ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ತಿಂದರೂ ಅದನ್ನು ಸಾಯ್ತೀವಿ, ಹುಳನೂ ಸಾಯುತ್ತೆ. ಸೊ ನಮ್ಮಲ್ಲಿ ಇರೋದು ಒಂದೇ ಒಂದು ಅಂತರ ಏನಿದೆ ಅಂದರೆ ಸರ್, ವಾಟ್ ವಿ ಡೂ ಇಸ್ ಲೈಕ್
ಒಂದು ಮಿರ್ಚಿ ಸರ್, ಇದು ಮೆಣಸಿನ್ಕಾಯಿ ಮತ್ತು ತಂಬಾಕು, ಜಿಂಜರು ಮತ್ತು ಗಾರ್ಲಿಕ್ಕು ಅದ್ರ ಕಂಪ್ಲೀಟ್ ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟಲ್ಲಿ ಬಂದಿರೋವಂಥ ಸಾಧಾರಣ ಇದನ್ನು ನೀರನ್ನ ಫಿಲ್ಟರ್ ಮಾಡಿಕೊಂಡು ಸರ್ ಗೋಮೂತ್ರಕ್ಕೆ 1:10 ಹಾಕ್ಬಿಟ್ಟು ಅದ್ರ ಜೊತೆಗೆ ಬೇವಿನ ಎಣ್ಣೆ ಹಾಕ್ತೀವಿ ಸರ್. ಬೇವಿನ ಎಣ್ಣೆ ಹಾಕಿ ಫ್ರೈ ಮಾಡ್ತೀವಿ. ಸೊ ಇಲ್ಲ ಹುಳ ಏನಿರುತ್ತೋ ಅಲ್ಲಿಂದ ಬೇರೆ ಕಡೆ ಹೋಗುತ್ತೆ ಸರ್. ಅದು ಬಿಟ್ಟರೆ ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ವಿಚ್ ಕಿಲ್ಸ್ ಎನಿ ಕೈಂಡ್ ಆಫ್ ಬ್ಯಾಗ್ ಇದು ಸರ್ ಹುಳನ. ಎಸ್, ಇವಾಗ ಇಲ್ಲಿಗೆ ಹೆಂಗೂ ಕ್ಯಾರೆಟ್ ಕಿತ್ಬಿಟ್ಟಿದ್ದೀರಿ. ನಾವು ನಮ್ಮ ಟೀಮ್ಮೇಟ್ಸ್ ಎಲ್ಲರೂ ತಿನ್ಕೊಂಡೇ ಹೋಗ್ತೀವಿ ಇದನ್ನ. ಥ್ಯಾಂಕ್ ಯು. ಖಂಡಿತವಾಗ್ಲೂ ನೋಡಿದ್ರಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಕೃಷಿಯನ್ನು ಮಾಡ್ಬೋದು. ನೀವು ಅವರು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ. ನಾವು ಕೂಡ ಸ್ವಯಂ ಕೃಷಿ ಏನು ಒಂದು ಅವರ ಮೊಬೈಲ್ ನಂಬರ್ ಇದೆ ಅದನ್ನು ಕೂಡ ಹಾಕ್ತೀವಿ, ಸುನಿಲ್ ಅವ್ರ ನಂಬರನ್ನು. ಮತ್ತು ನೀವು ಒಂದು ವೇಳೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸುಮನ್ ಟಿವಿಗೂ ಕೂಡ ಕರೆ ಮಾಡ್ಬೋದು. ಕೇವಲ ಇದಿಷ್ಟೇ ಅಲ್ಲ, ನಮ್ಮ ಸುನಿಲ್ ಅವರ ತೋಟದಲ್ಲಿ ಮತ್ತೊಂದಷ್ಟು ಬೆಳೆಗಳಿದ್ದಾವೆ. ಕೋಳಿ ಸಾಕಾಣಿಕೆ ಇದೆ, ಅದರಲ್ಲೂ ಪ್ರಮುಖವಾಗಿ ನಾಟಿ ಕೋಳಿ ಸಾಕಿ ದುಡ್ಡು ಮಾಡಬಹುದಾ? ಈ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ. ಸೊ ಈಗಾಗಲೇ ಮಾತಾಡ್ತಾ ಇದ್ದಂಗೆ ಸ್ವಯಂ ಕೃಷಿ ಸೆಲ್ಫ್ ಫಾರ್ಮಿಂಗ್ ಅನ್ನೋದು ಅಪರ್ಚುನಿಟಿ ಫಾರ್ ಅದರ್ ಪೀಪಲ್ ಟು ಗ್ರೋ ದೇರ್ ಓನ್ ಆರ್ಗ್ಯಾನಿಕ್ ವೆಜ್ಜಸ್ ಸರ್. ಬೇರೆಯವ್ರಿಗೆ ಯಾರಿಗೇ ಆಗಲಿ ಕೃಷಿ ಮಾಡಬೇಕು ಅನ್ನೋರಿಗೆ ಇದೊಂದು ಸಣ್ಣ ಪ್ರಯತ್ನ ಮಾಡ್ಬೋದು ನಮ್ಮ ಜೊತೆ ನೀವು ಒಬ್ಬರು ಆಗಿ. ಸರ್ ಈಗ ನೀವು ಬನ್ನೇರುಘಟ್ಟ ನಂಗೆ ತುಂಬ ದೂರ ಆಗುತ್ತೆ, ನಾನು ದಿನ ವಾರ ಪೂರ್ತಿ ಬರೋಕ್ಕಾಗಲ್ಲ ಅನ್ನೋರಿಗೆ ನಾವು ಇನ್ನು 2 ಕಡೆ ಮಾಡಿದ್ದೀವಿ ಸರ್. ಒಂದು ಅಗರ ಅಂತ ಕನಕಪುರ ರೋಡಲ್ಲಿ ಒಂದು ಮಾಡಿದ್ದೀವಿ, ಇನ್ನೊಂದು ಕಗ್ಲಿಪುರ ರೋಡು ಸರ್ ಬನ್ನೇರುಘಟ್ಟ ಹತ್ರನೇ ಇದೆ. ಈಗ 3 ಲೊಕೇಶನಲ್ಲಿ ಮಾಡಿದ್ದೀವಿ ಸರ್. ಇನ್ನೂ ಸಾಕಷ್ಟು ಬೆಳೀತಾ ಇರ್ತೀವಿ ಸರ್. ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ನಂಬರು 9945508995 ಅನ್ನೋದನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ವಾಟ್ಸಪ್ ಮೂಲಕ ಆಗಲಿ ಕರೆ ಮೂಲಕ ಆಗಲಿ ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಸುಮನ್ ಟಿವಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್.